ಒಂದು ಕಾಲದಲ್ಲಿ ಭಾರತದ ಹೃದಯಭಾಗದಲ್ಲಿ ಅನಂತಪುರ ಎಂಬ ಸಮೃದ್ಧ ರಾಜ್ಯವಿತ್ತು. ಅಲ್ಲಿ ರಾಜಸಿಂಹ ಎಂಬ ಧೀರ ರಾಜನು ಆಳುತ್ತಿದ್ದನು. ಅವನು ಧರ್ಮನಿಷ್ಠ, ಪ್ರಜಾಪಾಲಕ ಮತ್ತು ಶಕ್ತಿಶಾಲಿಯಾದವರು. ಪ್ರತಿ ಬೆಳಗಿನ ಜಾವ ಅರಮನೆಯ ದೀಪವನ್ನು ತಾನು ಸ್ವತಃ ಬೆಳಗಿಸುತ್ತಿದ್ದನು. ಇದು ಪ್ರಜೆಗೆ ಬೆಳಕು ಕೊಡುವುದು ರಾಜಧರ್ಮ ಎಂಬ ಸಂಕೇತ. ಒಂದು ದಿನ ಆನೆಗಳಿಂದ ಹಾಳಾದ ಒಂದು ಹಳ್ಳಿಯು ರಾಜದ ಬಳಿ ದೂರು ನೀಡಿತು. ಮಂತ್ರಿಗಳು ಆ ವಿಷಯವನ್ನು ಸಣ್ಣದಾಗಿ ಪರಿಗಣಿಸಿದರೂ ರಾಜನು ತಕ್ಷಣ ಹಳ್ಳಿಗೆ ಬಂದು ಸತ್ಯಸ್ಥಿತಿ ಕಂಡನು. ಅವರು ಕಾಲಕ್ಷೇಮ ಕೇಳಿ ಹಳ್ಳಿಗೆ ಹೊಸ ಸೇತುವೆ, ನೀರಾವರಿ ವ್ಯವಸ್ಥೆ ಮತ್ತು ಗಾಸುಗಳಿಗೆ ಸುರಕ್ಷತೆ ಒದಗಿಸಿದನು. ಈ ಘಟನೆ ರಾಜ್ಯದ ಎಲ್ಲೆಡೆ ಧ್ವನಿಸಿದಾಗ ಜನರು ರಾಜನನ್ನು ಧರ್ಮಸಿಂಹ ಎನಿಸಿಕೊಂಡರು. ರಾಜನು ರಾಜ್ಯವೆಂದರೆ ಕೇವಲ ಭೂಮಿಯಲ್ಲ, ಅದು ಜನರ ನಂಬಿಕೆಯಿಂದ ನಿರ್ಮಾಣವಾಗುತ್ತದೆ ಎಂದು ಹೇಳಿದನು. ಅವನ ಆಳ್ವಿಕೆಯ ಕತೆ ಇಂದಿಗೂ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮಪಾಲನೆಯ ಮಾದರಿಯಾಗಿ ಉಳಿದಿದೆ. ನಿಜವಾದ ಮಹಾರಾಜನು ಪ್ರಜೆಗಾಗಿ ತ್ಯಾಗ ಮಾಡಬಲ್ಲವನು ಎಂಬುದರ ಸಾಕ್ಷಿಯಾಗಿ.